ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀ ರಾಘವೇಂದ್ರಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಎಲ್ಲ ಸದ್ಭಕ್ತರಲ್ಲಿ ಸುಕೃತಿ ಕಲ್ಪತರು ಸೇವಾ ಪ್ರತಿಷ್ಠಾನದ ವತಿಯಿಂದ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ, ನಾನು ಸತೀಶ್. ನಮ್ಮ ಜೊತೆ ಇವತ್ತು ಭಾರತೀಶ್ ಅವರಿದ್ದಾರೆ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ಏಕಕಾಲದಲ್ಲಿ ಕೋಟಿ ರಾಘವೇಂದ್ರ ಅಷ್ಟಾಕ್ಷರ ಲೇಖನ ಯಜ್ಞವನ್ನು ಸುಕೃತಿ ಕಲ್ಪತರು ಸೇವಾ ಪ್ರತಿಷ್ಠಾನದ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಸೊ ಇದರಲ್ಲಿ ಮುಖ್ಯವಾಗಿ ಬರತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ಪ್ರಶ್ನೋತ್ತರ ರೂಪದಲ್ಲಿ, ಅಂದರೆ ನಾನು ಪ್ರಶ್ನೆ ಕೇಳ್ತಾ ಹೋಗ್ತೀನಿ, ಭಾರತೀಶ್ ಅವರು ಉತ್ತರ ಹೇಳ್ತಾರೆ. ಸೊ ದಟ್ ವಿಲ್ ಬಿ ಮೋರ್ ಕ್ಲಾರಿಫೈ ಆಗುತ್ತೆ ನಿಮಗೆ. ಸೊ ಈಗ ನಾವು ಪ್ರಶ್ನೆಯನ್ನು ಶುರು ಮಾಡೋಣ. ಭಾರತೀಶ್ ಅವರು, ಏನಿದು ರಾಘವೇಂದ್ರ ಅಷ್ಟಾಕ್ಷರ ಲೇಖನ ಯಜ್ಞ ಅಂದರೆ? ಖಂಡಿತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಯರ ಎಲ್ಲ ಸದ್ಭಕ್ತರಲ್ಲಿ ಮೊದಲು ನಾವು ಲೇಖನ ಯಜ್ಞ ಅಂದರೆ ಏನು ಅಂತ ತಿಳ್ಕೊಂಬೋಣ. ಶ್ರೀ ರಾಘವೇಂದ್ರಾಯ ನಮಃ ಎಂಬ ಅಷ್ಟಾಕ್ಷರವನ್ನು ಬರೆಯೋದೇ ಒಂದು ಲೇಖನ ಯಜ್ಞ. ಇದನ್ನು ಕೋಟಿ ಬಾರಿ ಬರೆದಾಗ ಕೋಟಿ ರಾಘವೇಂದ್ರ ಅಷ್ಟಾಕ್ಷರ ಲೇಖನ ಯಜ್ಞ ಆಗುತ್ತೆ. ಇನ್ನು ಏಕಕಾಲದಲ್ಲಿ ಕೋಟಿ ರಾಘವೇಂದ್ರ ಅಷ್ಟಾಕ್ಷರ ಲೇಖನ ಯಜ್ಞ ಅಂದರೆ ಅಂತ ಏನು ಅಂದರೆ, ನಾವೆಲ್ಲರೂ ಒಂದೇ ದಿವಸ ಸೇರಿ ಒಂದೇ ಸಮಯದಲ್ಲಿ ಶ್ರೀ ರಾಘವೇಂದ್ರಾಯ ನಮಃ ಎಂಬ ಅಷ್ಟಾಕ್ಷರ ಬರೆಯೋದೇ ಈ ಏಕಕಾಲದಲ್ಲಿ ಕೋಟಿ ರಾಘವೇಂದ್ರ ಅಷ್ಟಾಕ್ಷರ ಲೇಖನ ಯಜ್ಞ ಅಂತ ಈ ಕಾರ್ಯಕ್ರಮ. ಅದ್ಭುತ. ಸೊ ಹಾಗಾದರೆ ಈ ಕೋಟಿ ರಾಘವೇಂದ್ರ ಅಷ್ಟಾಕ್ಷರ ಲೇಖನ ಯಜ್ಞಾನ ಪ್ರತಿಷ್ಠಾನವು ಇದೇ ಮೊದಲನೇ ಬಾರಿನ ಅಥವಾ ಹಿಂದೆ ಯಾವಾಗಾದರೂ ಮಾಡಿದ್ದೀರಾ? ಖಂಡಿತ ಹೌದು. ನಾವು ಈ ಹಿಂದೆ 2022ರಲ್ಲಿ ಏಕಕಾಲದಲ್ಲಿ ಲಕ್ಷ ರಾಘವೇಂದ್ರ ಅಷ್ಟಾಕ್ಷರ ಲೇಖನ ಯಜ್ಞ ಅಂತ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಸುಮಾರು 60 ರಾಯರ ಮಠಗಳಲ್ಲಿ ಇದರ ವ್ಯವಸ್ಥೆ ಮಾಡಿದ್ವಿ. 3,000 ಜನಕ್ಕೂ ಇದರಲ್ಲಿ 3,000ಕ್ಕೂ ಹೆಚ್ಚಿನ ಜನರು ಇದರಲ್ಲಿ ಭಾಗವಹಿಸಿದ್ರು. ಬರೆದಂಥ ಎಲ್ಲ ಪುಸ್ತಕಗಳನ್ನ ನಾವು ಮಂತ್ರಾಲಯದಲ್ಲಿ ಅದನ್ನು ಸಮರ್ಪಿಸಿದ್ವಿ. ಸೊ ಹಾಗಾಗಿ ನಾವು ಈ ಹಿಂದೆ ಮಾಡಿದ್ದೀವಿ. ಈ ಬಾರಿ ನಾವು 2026ರಲ್ಲಿ ಏಕಕಾಲದಲ್ಲಿ ಕೋಟಿ ರಾಘವೇಂದ್ರ ಅಷ್ಟಾಕ್ಷರ ಲೇಖನ ಯಜ್ಞನ ಮಾಡ್ತಾ ಇದ್ದೀವಿ. ಎಕ್ಸಲೆಂಟ್. ಸೊ ಹಾಗಾದರೆ ಈ ಕೋಟಿ ರಾಘವೇಂದ್ರ ಅಷ್ಟಾಕ್ಷರ ಲೇಖನ ಯಜ್ಞಕ್ಕೆ ಪ್ರತಿಯೊಬ್ಬರು ಭಕ್ತರು ಎಷ್ಟು ಸಾರಿ ಬರೀಬೇಕು? ಪ್ರತಿಯೊಬ್ಬ ಭಕ್ತರಿಗೆ 108 ಬಾರಿ ಬರೀಲಿಕ್ಕೆ ಅವಕಾಶ ಇದೆ. ಸೊ ಶ್ರೀ ರಾಘವೇಂದ್ರಾಯ ನಮಃ ಅಂತ 108 ಬಾರಿ ಬರೆದ್ರೆ ಸಾಕು. ಸೊ ಹಾಗಾಗಿ 1,00,000 ಜನ 108 ಬಾರಿ ಬರೆದ್ರೆ ಇದು ಕೋಟಿ ಆಗುತ್ತೆ. ಸೊ ಹಾಗಾಗಿ ಏಕಕಾಲದಲ್ಲಿ ಕೋಟಿ ರಾಘವೇಂದ್ರ ಅಷ್ಟಾಕ್ಷರ ಲೇಖನ ಯಜ್ಞ ಈ ಕಾರ್ಯಕ್ರಮ. ಎಕ್ಸಲೆಂಟ್. ಸೊ ಹಾಗಾದರೆ ಇದು 1,00,000 ಜನ 108 ಸಾರಿ ಬರೆದ್ರೆ ನಿಮಗೆ ಕೋಟಿ ಅಚೀವ್ ಆಗುತ್ತೆ. ಸೊ ಇದು ಎಲ್ಲಿ ಬರೀಬೇಕು, ಯಾವಾಗ ಬರೀಬೇಕು, ಏನು ಡೇಟು ಮತ್ತು ಸಮಯ ಏನು? ಖಂಡಿತ. ಎಲ್ಲಿ ಬರಿಬೇಕು ಅನ್ನೋದಕ್ಕೆ ರಾಯರ ಮಠಗಳಲ್ಲಿ ಇದರ ವ್ಯವಸ್ಥೆ ಮಾಡಲಾಗಿದೆ. ಅಂದರೆ ಬೆಂಗಳೂರು ಮಹಾನಗರ ಹಾಗೂ ಗ್ರಾಮಾಂತರದಲ್ಲಿರುವ ಎಲ್ಲ ರಾಯರ ಮಠಗಳಲ್ಲಿ ಸುಕೃತಿ ಕಲ್ಪತರು ಸೇವಾ ಪ್ರತಿಷ್ಠಾನದ ವತಿಯಿಂದ ಏಕಕಾಲದಲ್ಲಿ ಕೋಟಿ ರಾಘವೇಂದ್ರ ಅಷ್ಟಾಕ್ಷರ ಲೇಖನ ಯಜ್ಞದ ಕಾರ್ಯಕ್ರಮಕ್ಕೆ ಎಲ್ಲ ಸಿದ್ಧತೆ ಮಾಡಿದೆ. ಇನ್ನು ಯಾವತ್ತು ಬರೀಬೇಕು ಅನ್ನೋದಕ್ಕೆ 2026 ಆಗಸ್ಟ್ 23ರಂದು ಭಾನುವಾರದಂದು ಎಲ್ಲ ರಾಯರ ಮಠಗಳಲ್ಲಿ ಈ ಕಾರ್ಯಕ್ರಮದ ವ್ಯವಸ್ಥೆ ಆಗಿದೆ. ಇನ್ನು ಸಮಯ ಅಂತಂದರೆ ಬೆಳಗ್ಗೆ 9ರಿಂದ 12:30 ತನಕ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದ್ಭುತ. ಸೊ ಹಾಗಾದರೆ ಇದಕ್ಕೆ ಪೂರ್ವಭಾವಿಯಾಗಿ ಏನಾದರೂ ಭಕ್ತರೇನಾದರೂ ಪ್ರಿಪ್ರೇಷನ್ ಬೇಕಾ? ಹಾಗೆ ಇದಕ್ಕೆ ಏನು ಅವರೇ ಮನೆಯಿಂದ ಏನಾದರೂ ತರಬೇಕಾ, ಪೇಪರು ಅಥವಾ ಏನಾದರೂ ಪುಸ್ತಕ, ಅಥವಾ ನೀವೇ ಏನಾದರೂ ಪುಸ್ತಕಗಳು ಕೊಡ್ತೀರಾ? ಖಂಡಿತ, ಒಳ್ಳೆಯ ಪ್ರಶ್ನೆ ಸತೀಶ್ ಅವರೇ. ಇದಕ್ಕೆ ಪೂರ್ವ ಸಿದ್ಧತೆಯಾಗಿ ಮೊದಲನೇದಾಗಿ ರಾಯರ ಭಕ್ತರೆಲ್ಲರೂ ಶ್ರದ್ಧಾಭಕ್ತಿಯಿಂದ ಬನ್ನಿ. ಬರಬೇಕಾದ್ರೆ ನೀವು ಒಂದು ಪೆನ್ನು ತೊಗೊಂಬಂದರೆ ಸಾಕು. ಸುಕೃತಿ ಕಲ್ಪತರು ಸೇವಾ ಪ್ರತಿಷ್ಠಾನವು ಈ ಕಾರ್ಯಕ್ರಮಕ್ಕೆ, ಈ ಮಹಾಯಜ್ಞಕ್ಕೆ ಪುಸ್ತಕಗಳನ್ನ ನಾವೇ ಕೊಡ್ತೀವಿ. ಅಂದರೆ ಶ್ರೀ ರಾಘವೇಂದ್ರಾಯ ನಮಃ ಎಂಬವರ ಅಷ್ಟಾಕ್ಷರ ಪುಸ್ತಕಗಳನ್ನ ನಾವೇ ಕೊಡ್ತೀವಿ. ಈ ಪುಸ್ತಕಗಳನ್ನು ನೀವೇನು ಕೊಡ್ತಾಯಿರೋ ಅದಕ್ಕೇನಾದರೂ ಅವರು ದುಡ್ಡು ಕೊಡಬೇಕಾ? ಅದೇನೋ ಪ್ರೈಸ್ ಇದೆಯಾ, ಕಾಸ್ಟಿಂಗ್ ಹೇಗೆ, ಇಲ್ಲ ಫ್ರೀನಾ? ಖಂಡಿತ. ಪ್ರತಿಷ್ಠಾನವು ಈ ಪುಸ್ತಕಗಳಿಗೆ ಯಾವುದೇ ಥರ ಚಾರ್ಜಸ್ ಆಗಲಿ ಪ್ರೈಸಸ್ಸು ಏನೂ ಇಲ್ಲ. ನಾವು ಈ ಪುಸ್ತಕಗಳನ್ನ ಉಚಿತವಾಗಿ ಕೊಡ್ತಾ ಇದ್ದೀವಿ. ಎಲ್ಲ ಭಕ್ತರಿಗೂ ಈ ಪುಸ್ತಕಗಳನ್ನ ನಾವು ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಯಾವುದೇ ಥರ ಚಾರ್ಜಸ್ ನಾವು ಕಲೆಕ್ಟ್ ಮಾಡ್ತಾ ಇಲ್ಲ. ಅದ್ಭುತ. ಸೊ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಥ ಆಲ್ಮೋಸ್ಟ್ 90% ಈಗ ನಾವು ಪ್ರಶ್ನೋತ್ತರ ಮುಗಿಸಿದ್ದೀವಿ. ಇದು ಬಿಟ್ಟು ನೀವು ಭಕ್ತ ಮಹಾಶಯರಿಗೆ ಅಥವಾ ವೀಕ್ಷಕರಿಗೆ ಏನಾದರೂ ಮುಖ್ಯವಾದ ವಿಷಯ ಹೇಳೋದಿದೆಯಾ? ಖಂಡಿತ. ಭಕ್ತ ಮಹಾಶಯರಲ್ಲಿ 3 ಪಾಯಿಂಟ್ಸ್ ನಾನು ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಮೊದಲನೇದು ಅತಿ ಮುಖ್ಯವಾದದ್ದು ಏನು ಅಂತಂದರೆ, ಸುಕೃತಿ ಕಲ್ಪತರು ಸೇವಾ ಪ್ರತಿಷ್ಠಾನವು ಯಾವುದೇ ರೀತಿಯ ಹಣ ಸಂದಾಯ ಮಾಡೋದಿಲ್ಲ, ಫಂಡ್ಸ್ ರೈಸ್ ಮಾಡೋದಿಲ್ಲ, ದುಡ್ಡು ಕಲೆಕ್ಟ್ ಮಾಡಲ್ಲ. ಅದು ಆರ್ಗನೈಸೇಷನ್ಗಾಗಿರ್ಬೋದು ಅಥವಾ ಬುಕ್ಸ್ಗಾಗಿರ್ಬೋದು ದುಡ್ಡು ಕಲೆಕ್ಟ್ ಮಾಡೋದಿಲ್ಲ. ಹಾಗಾಗಿ ಪ್ರತಿಷ್ಠಾನದ ಹೆಸರು ಹೇಳ್ಕೊಂಡು ಯಾರಾದರೂ ಬಂದು ದುಡ್ಡು ಕೊಡಿ, ಹಣ ಕೊಡಿ ಅಂದರೆ ದಯವಿಟ್ಟು ಅಂಥವ್ರನ್ನ ಎಂಟರ್ಟೈನ್ ಮಾಡಬೇಡಿ. ಎರಡನೇದೇನಪ್ಪ ಅಂದರೆ, ಅಕಸ್ಮಾತ್ ನೀವೇನಾದ್ರೂ ದುಡ್ಡು ಕೊಟ್ಟು ಮೋಸ ಹೋದಲ್ಲಿ ಸುಕೃತಿ ಕಲ್ಪತರು ಸೇವಾ ಪ್ರತಿಷ್ಠಾನವು ಯಾವುದೇ ರೀತಿ ಜವಾಬ್ದಾರಿ ವಹಿಸುವುದಿಲ್ಲ. ಇನ್ನು ಎರಡನೇ ಪಾಯಿಂಟ್ ಏನಪ್ಪ ಅಂತಂದರೆ, ದಯವಿಟ್ಟು ಈ ಯೂಟ್ಯೂಬ್ ವಿಡಿಯೋನ ನೀವು ತಪ್ಪದೇ
ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಯಾಕೆಂದರೆ ನೀವು ಎಷ್ಟು ಜನಕ್ಕೆ ಶೇರ್ ಮಾಡ್ತೀರಾ ಅಷ್ಟು ಹೆಚ್ಚಿನ ಜನ ಇದರಲ್ಲಿ ಭಾಗವಹಿಸ್ಬೋದು. ಮೂರನೇ ಪಾಯಿಂಟ್ ಏನು ಅಂತಂದರೆ, ನಾವು ಅಂದಿನ ದಿವಸ ಯಜ್ಞದ ದಿನದಂದು ವಾಲಂಟಿಯರ್ಸ್ಗೆ ಎಲ್ಲ ರೀತಿ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತೀವಿ. ನೀವು ಆ ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡೋದ್ರಿಂದ ಯಾವುದೇ ರೀತಿ ಅನಾನುಕೂಲವಾಗೋದಿಲ್ಲ ಮತ್ತು ಶಿಸ್ತು ಸಮಯವನ್ನು ಕೂಡ ನಾವು ಕಾಪಾಡಿಕೊಳ್ಳಬಹುದು. ಕಾರ್ಯಕ್ರಮ ಮುಗಿದ ನಂತರ ನೀವೆಲ್ಲರೂ ಸುರಕ್ಷಿತವಾಗಿ ಮನೆಗೆ ತಲುಪಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಸೊ ಮತ್ತೊಮ್ಮೆ ಹೇಳ್ತೀನಿ, ನಾನು ಸುಕೃತಿ ಕಲ್ಪತರು ಸೇವಾ ಪ್ರತಿಷ್ಠಾನದ ಉದ್ದೇಶ ಸೇವೆಯೇ ಆಗಿರೋದ್ರಿಂದ ದಯವಿಟ್ಟು ನೀವು ಯಾರೂ ಯಾವುದೇ ರೀತಿ ಹಣ ಕೊಡುವುದು ಬೇಡ. ಎಕ್ಸಲೆಂಟ್. ಭಾರತೀಶ್ವರ, ಇವತ್ತು ನೋಡಿ ಕಲ್ಪತರು ಸುಕೃತಿ ಕಲ್ಪತರು ಸೇವಾ ಪ್ರತಿಷ್ಠಾನದ ವತಿಯಿಂದ ಬಂದು ಏಕಕಾಲದಲ್ಲಿ ರಾಘವೇಂದ್ರ ಅಷ್ಟಾಕ್ಷರ ಲೇಖನ ಯಜ್ಞ ಕಾರ್ಯಕ್ರಮದ ಬಹುತೇಕ ಎಲ್ಲ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಟ್ಟಿದ್ದೀರಾ. ಹಾಗೆ ಇನ್ನೇನಾದರೂ ಪ್ರಶ್ನೆ ವೀಕ್ಷಕರಲ್ಲಿ ಉಳಿದಿದ್ದರೆ ಖಂಡಿತ ನೀವು ಕಾಮೆಂಟ್ ಬಾಕ್ಸಲ್ಲಿ ಆ ಪ್ರಶ್ನೆನ ಹಾಕ್ಬೋದು. ಸುಕೃತಿ ಕಲ್ಪತರು ಸೇವಾ ಸಮಿತಿಯವರು ಆದಷ್ಟು ಬೇಗ ಅದಕ್ಕೆ ನಿಮಗೆ ಪ್ರಶ್ನೆಗೆಲ್ಲ ಉತ್ತರ ನೀಡ್ತಾರೆ. ಸೊ ಹಾಗಾಗಿ ಇದಕ್ಕೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡಿದ್ದೀವಿ ಅಂತ ನಾವು ಭಾವಿಸುತ್ತಾ ಈ ಕಾರ್ಯಕ್ರಮ, ಇದಕ್ಕೆ ಮುಂಚೆ ನಾನು ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ಅಂದರೆ, ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದಕ್ಕೆ ಬೆಂಗಳೂರು ಮಹಾನಗರದ ಎಲ್ಲ ರಾಯರ ಮಠದ ಸಿಬ್ಬಂದಿಗೆ ಹಾಗೂ ಈ ವಿಡಿಯೋ ಇಷ್ಟು ಅದ್ಭುತವಾಗಿ ಬಂದಿದ್ದಕ್ಕೋಸ್ಕರ ನಮ್ಮ HSR ಲೇಔಟಿನ ಆಡಿಯೋ ಕ್ರಾಫ್ಟ್ ಸಂಸ್ಥೆಯ ಮುಖ್ಯಸ್ಥರಾದ ಗಗನ್ ಮತ್ತು ಅವರ ಸಿಬ್ಬಂದಿ ವರ್ಗಕ್ಕೆ ಹಾಗೂ ಬೆಂಗಳೂರು ಮಹಾನಗರದ ಶ್ರೀನಗರದಲ್ಲಿರುವ ನಮ್ಮ ಫೋಟೋ ಫ್ಲ್ಯಾಶ್ ಸಂಸ್ಥೆಯ ಮಾಲೀಕರಾದ ಅನಂತೂರವರಿಗೆ ಮತ್ತು ಶ್ರವಣ್ ಆರ್ಟ್ ಸ್ಟುಡಿಯೋ ಮಾಲೀಕರಾದ ಶ್ರವಣ್ರವರಿಗೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಈಗ ಮುಕ್ತಾಯಗೊಳಿಸೋಣ. ಬನ್ನಿ, ಈ ಮಹಾಯಜ್ಞದಲ್ಲಿ ನಾವೆಲ್ಲರೂ ಭಾಗವಹಿಸಿ ಗುರುರಾಯರ ಕೃಪೆಗೆ ಪಾತ್ರರಾಗೋಣ. ಶ್ರೀ ರಾಘವೇಂದ್ರಾಯ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು.